ಮಹಾರಾಷ್ಟ್ರದಲ್ಲಿ ಕೇಬಲ್ ಫಾರ್ ಎಸಿಗೆ, ಕೇಬಲ್ ಫಾರ್ ಓಟಿಗೆ ಅದೆಲ್ಲ ಸಪ್ರೇಟ್ ಎಲೆಕ್ಟ್ರಿಫಿಕೇಶನ್ ಬಂದು ಏನಾಗುತ್ತೆ ಸರ್, ಈಗ ಲೈಟಿಂಗಿಗೆ ಬಂದಿದ್ದಕ್ಕೆಲ್ಲ ಲೈಟಿಂಗಿಗೆ ಅವೆಲ್ಲ ಬೇಗ ತೆಗಿಸ್ತೀವಿ. ಎಷ್ಟೊತ್ತು ಇದು ಆಗಿರೋದಲ್ಲಿ ಗೊತ್ತಿಲ್ಲ. ಈಗ ನೀವು ಕೇಸ್ ಎಲ್ಲ ನೋಡ್ಬಿಟ್ಟು ಏನೇನಿದೆ ಕೇಸಸ್ ಎಲ್ಲ ತಗೊಂಡು ಸ್ಟಡಿ ಮಾಡಿ ಅವೆಲ್ಲ ನೋಡಿ ಹೇಳಿ ನಮ್ಗೆ ಏನು ಪ್ರಾಬ್ಲಮ್ ಅಲ್ಲ. ಲೇಬರ್ ರೂಮಲ್ಲೇ ಇಲ್ಲೇ ಪಕ್ಕದಲ್ಲೇ ದೂರ ಇಲ್ಲ ಸರ್, ಇಲ್ಲೇ ಇರ್ತೀವಿ ಲೇಬರ್ ರೂಮಲ್ಲಿ. ನಾವು ನಮ್ಗೆ ಇನ್ಫಾರ್ಮ್ ಮಾಡಿದೆ ಅಂತ ನಾವು ಹೇಳಿದ್ವಿ. ಅವರು 1 ಅವರ್ ಹೋಗಿದೆ, 1 ಅವರ್ ನಾವು ಲೇಬರ್ ಹೆಂಗೆ ಸುಮ್ಮನೆ ಗಿಡ ಇದ್ರೆ ಸುಮ್ಮನೆ ಇಟ್ಕೊಳ್ಳಿ. ಸರಿ ಕೇಳಿದ್ರೆ ಒಂದು ಏನಕ್ಕೆ ಇಷ್ಟು ಜಾಗ ಹಾಸ್ಪಿಟಲ್ ಖಾಲಿ ಇದೆ, ಒಂದು ರೂಮ್ ಕೇಳಿದ್ರೆ ಎಷ್ಟು ದಿವಸ ಆಗ್ತಾ ಇದೆ ಎಲ್ಲ ಮಾಡ್ಬೇಕಂತೇಳಿ. ಇಲ್ಲ ಸರ್, ಇಲ್ಲಿ ಶಿಫ್ಟ್ ಮಾಡೋದಿಲ್ಲ ಸರ್. ಹಾಂ, ಅಲ್ಲ ಇಲ್ಲೆಲ್ಲ ಇಷ್ಟು ಖಾಲಿ ಇದೆ, ಅಟ್ಲೀಸ್ಟ್ ಅಂದ್ರೆ ರೆಡಿ ಆದರೆ ನಿಮಗೆ ಒಂದು ಒಳ್ಳೆ ಹಾಸ್ಪಿಟಲ್ ಆಗ್ತದೆ. ಈಗ 1 ತಿಂಗಳು ಬೇಕಾಯ್ತು, ಕೊನೆಗೆ ನಾನೇ ಹೇಳಿ ಫೋನ್ ಮಾಡಿ ನಮ್ಮ PN ಕಳಿಸಿ ಮಾಡಬೇಕಾಯ್ತು. ನಮ್ಮ ಇಂಟ್ರೆಸ್ಟಿಗೆ ಮಾಡ್ತಾ ಇದೀವಿ ಅನ್ನಂಗೆ ಆಗ್ತಾ ಇದೆ ಸರ್. ಲಾಸ್ಟ್ ಸಂಡೆ ಬಂದಿಲ್ಲ, ಪೂರ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಬಾಣ ಮಾಡಕ್ಕೆ ಸೂಪರ್ ಇದೆ ಸರ್. ಇಲ್ಲಿ ಊಟ ಕೊಡ್ತಾ ಇದಾರೆ, ಅದು ಯಾವ ರೀತಿಯಾಗಿದೆ ಅನ್ನೋದು ಕೂಡ ಚೆಕ್ ಮಾಡ್ತಕ್ಕಂಥ ಸೂಪರ್ಟೆಂಡೆಂಟ್ಗೆ ಅದಿಲ್ಲ ಸರ್. ಎಷ್ಟು ಜನ ಸ್ಟಾಫ್ ಇದಾರೆ ಅನ್ನೋದು ಕೂಡ ಅವ್ರ ಮಾಹಿತಿ ಐತೆ ಅಂತ ಕೇಳಿ ಸರ್. ಇವತ್ತು MLA DSO ಬಂದಿದ್ದಾರೆ ಅಂದ್ರೆ ಅವ್ರು ಬಂದು ಏನಂತ ಕೇಳಕ್ಕಿಲ್ಲ, ಅವ್ರ ಮತ್ತೆ ಕರೆ ಕಳಿಸ್ಬೇಕು. ನಾವು ಲಾಸ್ಟ್ 6 ಮಂತ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಸ್ಟಾಫ್ ಬಗ್ಗೆ ನಾನು ಫುಡ್ಡಿನ ಕೇಳಿ ಸರ್, ಫುಡ್ಡಿನ ಯಾರಿಗೆ ಹೇಳಿ ಅಂತ ಹೇಳಿ ಪೇಷಂಟ್ ತಿನ್ನಂಗಿಲ್ಲ ಬಿಸಾಕ್ತಿದ್ದಾರೆ. ಯಾವ ಹಾಸ್ಪಿಟಲ್ ನಾನು ಎಷ್ಟು ವಿಸಿಟ್ ಮಾಡಿಲ್ಲ ಸರ್. ಹೇಳಿದಾಗೆ MLA ಕೂಡ ಪದೇ ಬರ್ತಿದ್ದಾರೆ ಸರ್. ನೀವು ಒಂದ್ಸತಿ ಬರುತ್ತೆ ಸರ್, ವರ್ಷಕ್ಕೆ 20 ಸತಿ ಬಂದು ನಿಮಗೆ ಏನೇನು ಬೇಕು ಗೌರ್ಮೆಂಟ್ ಬಂದ್ಬಿಡು ಅಂತ ಲಿಸ್ಟ್ ಕೇಳ್ಕೊಂಡು ವಿಶೇಷ ಅನುದಾನಗಳು ತಂದು ಅದಷ್ಟು ಅದಕ್ಕಿಂತ ಹೆಚ್ಚಾಗಿ ಅಲ್ಲ. ಈಗ ನಾವು ಎಲ್ಲ ಸಣ್ಣದ್ದು ತಲೆ ಹಾಕಬಾರ್ದು ಆಯ್ತಾ. ಇಷ್ಟು ಜನ ಇರ್ತಾರೆ, ಅಟ್ಲೀಸ್ಟ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ತಲೆ ಹಾಕಬಾರ್ದು ಸಣ್ಣದಕ್ಕೆ ಅಂತಂದ್ರೆ ನನಗೆ DCF ಕಳಿಸಿದ್ರು, ನಿಮ್ದು ಹಾಸ್ಪಿಟಲ್ದು ಊಟದ ವ್ಯವಸ್ಥೆ ಹಿಂಗಿದೆ ನೋಡಿ ಅಂತ ಹೇಳ್ಬಿಟ್ಟು ಆಯ್ತಾ. ಡ್ರೈ ಚಿತ್ರಾನ್ನದ್ದು ಅರ್ಧಂಬರ್ಧ ಬೆಂದಿರೋದು, ಅರ್ಧಂಬರ್ಧ ಕಲಸಿರೋದು ಚಿತ್ರಾನ್ನದ್ದು. ನೀವು ಬಿಲ್ ನೋಡ್ರಿ ಸರ್, 100 ಇದ್ರೆ 150 ಇರ್ತಾರೆ. ಕ್ವಾಂಟಿಟಿ ಹೆಂಗಿರ್ತದೆ ಸೂಪರ್ ಆಗಿ. ಹಾಸ್ಪಿಟಲ್ ಎಲ್ಲ ಏನಾದ್ರು ಒಂದು ಮಾನದಂಡಗಳು ಇರ್ತಾವಲ್ಲ, ಯಾವ ಮಾನದಂಡದ ಮೇಲೆ ಡ್ಯೂಟಿ ಮಾಡ್ತೀರಾ, ಹೆಂಗೆ ಡ್ಯೂಟಿ ಸಡನ್ ಆಗಿ ಹೈವೇ ಇದೆ, ಆಕ್ಸಿಡೆಂಟ್ ಆಯ್ತು, ಬಸ್ 34 ಜನ ಬಂದ್ರೆ ಇತ್ತು ಸ್ಟೇಜ್ ಮಾಡ್ತಾರೆ. ಅಲ್ಲ ಇದು ಯಾರು ಈಗ ಯಾರು ಪರ್ಮಿಷನ್ ಕೊಟ್ಟಿರೋದು ಈ ಥರ ಗೈಡ್ಲೈನ್ಸ್ ಮಾಡಕ್ಕೆ? ಕರೆಂಟ್ ಹೋಗಿತ್ತು ಇದ್ರ ಪ್ರಕಾರ ಇಲ್ಲ ಸರ್, ಕಾರ್ಡ್ ಪ್ರಕಾರ ಇಡೀ ಹಾಸ್ಪಿಟಲ್ ಅವ್ರ ಕರೆಂಟ್ ಅನ್ನು ಹೋಗಿತ್ತಾ ಇಲ್ವಾ? ಆ ಟೈಮ್ ಮಾತ್ರ ಹೋಗಿತ್ತು. ಕರೆಂಟ್ ಹೋಗಿದೆ. ಹಾಂ, ಜನರೇಟರ್ ಬಂದು ಸ್ಟಾಪ್ ಆಗಿಬಿಟ್ಟು ಅದನ್ನ ಆನ್ ಮಾಡೋಕ್ಕೆ ಒಂದು 10 ನಿಮಿಷ ಬಿಟ್ಟು ಟೈಮ್ ಆಯ್ತು ಸರ್. ಹಂಗಾಗಿ ಸ್ವಲ್ಪ ಒಂದು ಥರ ಆಗಿಬಿಟ್ಟು ಜನ ಸ್ಟಾರ್ಟ್ ಮಾಡ್ತೀನಿ ಒಳಗೆ ಪೇಷಂಟ್ ಅದನ್ನು ಸ್ಟಾಫ್ ಕಂಪ್ಲೇಂಟ್ ಆದಾಗ ಯಾರಿಗೆ ಬೇಕಿದ್ರು ಕೇಳ್ತಾರ ಜನಗಳ ಅಭಿಪ್ರಾಯ. ನಾವು ಅದನ್ನ ತಪ್ಪಂತ ಹೇಳಕ್ ಆಗೋದಿಲ್ಲ. ಈಗ ನಾವೇನ್ ಮಾಡ್ತಿದ್ವಿ ಅನ್ನೋದು ಈಗ ಅಲ್ಲಿ ಈಗ ಹೇಳ್ತಾ ಇರೋದು ಏನಂತಂದ್ರೆ 10 ನಿಮಿಷ 15 ನಿಮಿಷ ಅಲ್ಲಿ ಮಾತ್ರ, ಬೇರೆ ಕಡೆ ಕರೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಸತ್ಯ? ಬೇರೆ ಕಡೆ ಕರೆಂಟ್ ಇತ್ತ? ಬೇರೆ ಕಡೆ ಲೇಬರ್ ಇದೆ ಸರ್, ಪೇಷಂಟ್. ಸೊ ಹಂಗಾಗಿ ಅಲ್ಲಿ ಅವ್ರು ಬಂದಿದೆ ಸರ್, ಅಲ್ಲಿ ಅವ್ರು ಬಂದಿದೆ. ಸೊ ಹಾಗಾಗಿ ಅವರು ಬೇರೆ ಕಡೆ ಇದೆ, ಈ ಕಡೆ ಇಲ್ಲ ಅಂತ ಹೇಗೆ ಯಾರು ಡ್ಯೂಟಿಯಲ್ಲಿ ಇದ್ದಿದೆ ಬೆಳಿಗ್ಗೆ ರಿಸೀವ್ ಆಗಿ ಬರೀ ಹೋದ ನನಗೂ ಸ್ಟೇಟ್ ಫ್ರೆಶ್ನರ್
ಫೋನ್ ಮಾಡಿದಾಗ ನನಗೆ ಗೊತ್ತಾಯ್ತು. ನನಗೆ ಎಲ್ಲ ವಿಡಿಯೋ ಕಳಿಸಿದ್ರು, ಮತ್ತೆ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ಅಂತೇಳಿ ಹಾಕಿದ್ರು. ಅವಾಗ ನನಗೆ ಗೊತ್ತಾಯ್ತು ಏನು ಲೇಬರ್ ಆಗಿತ್ತು. ನಾವು ಅಬ್ಸರ್ವೇಷನ್ ಆದಮೇಲೆ ಪೋಸ್ಟ್ ಆಫೀಸ್ ಶಿಫ್ಟ್ ಮಾಡಿ ಫಂಕ್ಷನ್ ಅಲ್ಲಿ ಇದಾವೆ ಇಲ್ವಾ? CCTV ಫಂಕ್ಷನ್ ಅಲ್ಲಿ ಇದಾವೆ ಇಲ್ವಾ? CCTV ವರ್ಕ್ ಆಗ್ತದೆ ಇಲ್ವಾ? ಏನೇನು ಕೇಸಸ್ ಇತ್ತು ಸರ್ ಅಲ್ಲಿ? ಸರ್ 3 ಡೆಲಿವರಿ ಆಗಿದೆ ಸರ್. 12:45 ಒಂದು, 4:20 ಒಂದು ಸರ್, 6:40 ಡೆಲಿವರಿ ಆಗಿದೆ. ಅಲ್ಲಿ ಏನು ಸಮಸ್ಯೆ ಆಗಿಲ್ಲ ಸರ್. ಮತ್ತೆ ಕ್ಯಾಶುಯಾಲಿಟಿಲಿ ಶರೀಫ್ ಅಂತ ಇದ್ರು ಸರ್, ಅಲ್ಲಿ ಏನು ಕರೆಂಟ್ ಹೋಗಿಲ್ಲ ಸರ್. ಹೋಗಿತ್ತು ಶರೀಫ್ ಅಲ್ಲಿ ಹೋಗಿಲ್ಲ ಸರ್. ಮೇಲೆ ಓಟಿಲಿ ಅಲ್ಲೂ ಹೋಗಿಲ್ಲ ಸರ್ ಕರೆಂಟ್. ಯಾಕೆಂದ್ರೆ ಓಟಿಲಿ ನಾನೇ ಇದ್ದೆ. ಮತ್ತೆ 2-3 ಕೇಸು ಹೋಟೆಲ್ ಇದೆ ನೀವು? ಓಟಿಲಿ ಇದೆ ಸರ್. ಓಟಿ ಇಲ್ಲ ಸರ್, ಓಟಿಲಿ ಇದ್ದೆ ನಾನು. ಅಲ್ಲಿ ಏನು ಕರೆಂಟ್ ಹೋಗಿಲ್ಲ ಸರ್. ಮತ್ತೆ 1 ಗಂಟೆಗೆ ಒಂದು ರೆಫ್ಲೆಕ್ಸ್ ಕೇಸು ಬಂದಿತ್ತು ಸರ್. ಅಲ್ಲಿ MI ಕೇಸ್ ಬಂದಿತ್ತು. ಅವಾಗೆಲ್ಲ ರೆಫರ್ ಮಾಡಿದ್ದೀವಿ. ಅವಾಗೆಲ್ಲ ಕರೆಂಟ್ ಟೈಮ್ ಹೋಗಿದ್ದೀನಿ. ಬಟ್ ಇನ್ ಬಿಟ್ವೀನ್ ಬೆಳಗ್ಗೆ ಅಲ್ಲಿ ಬೆಳಕು ಕಾಣಿಸ್ತಾ ಇದೆ. ಬೆಳಕು ಹೆಂಗ್ ಕಾಣಿಸುತ್ತೆ ಅಂತ ನಂಗೆ ಡೌಟ್ ಇದೆ. ಅಲ್ಲ ಈಗೆಲ್ಲ ನೀಟಾಗಿ ಈಗ FIR ರಿಜಿಸ್ಟ್ರೇಷನ್ ಆಗುತ್ತೆ, ಅರ್ಥ ಆಯ್ತಾ? ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ಅದೆಲ್ಲ ನೀಟಾಗಿ ತನಿಖೆ ಮಾಡಿ. ಯಾಕಂದ್ರೆ ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡ್ಬೇಕಾಯ್ತು, ಸೂಪ್ರೆಂಟ್ ಹತ್ರ ಮಾತಾಡ್ಬೇಕಾಯ್ತು, ಆಯ್ತಾ? ಆರೋಗ್ಯ ಸಚಿವರು ನೋಡ್ಲೇಬೇಕಾದ ಸ್ಟೋರಿ ಇದು, ಇಂಥ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬರ್ತಾ ಇತ್ತು. ಅವರಿಗೆ ಏನಾದ್ರು ಖಂಡಿತ ತಪ್ಪುಗಳು ನಡೆದಿದ್ರೆ ನಾವು ಸರಿ ಮಾಡ್ಕೊಳ್ತೀವಿ. ಅದು ಯಾವುದೇ ಕಾರಣಕ್ಕೂ ಯಾವುದೇ 4 ಗಂಟೆ ಇರಲಿ 3 ಗಂಟೆ ಇರಲಿ, ಆಯ್ತಾ? ಶನಿವಾರ ಇರಲಿ, ಭಾನುವಾರ ಇರಲಿ, ಅಮಾವಾಸ್ಯೆ ಇರಲಿ, ಹುಣ್ಣಿಮೆ ಇರಲಿ, ಯುಗಾದಿ ಇರಲಿ, ದೀಪಾವಳಿ ಇರಲಿ, ಡ್ಯೂಟಿ ಅಂದ್ರೆ ಅಲ್ಲಿ ಡ್ಯೂಟಿ ಟೈಮಲ್ಲಿ ಯಾರು ಡೆಸಿಗ್ನೇಟೆಡ್ ಮೆಂಬರ್ ಇದ್ರೆ ಅವ್ರು ಇರಬೇಕು. ಗ್ರೂಪ್ ಡಿ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅವ್ರ ಕೆಲಸ ಅದು ಮಾಡಬೇಕಾಗಿರೋದು, ಅದು ಕರ್ತವ್ಯ ಮಾಡಬೇಕು. ಹಾಸ್ಪಿಟ್ಲಲ್ಲಿ ಯಾವುದೂ ನಾವು ಕನ್ಸೆಷನ್ ಕೊಡೋದಿಲ್ಲ, ಅರ್ಥ ಆಯ್ತಾ? ಅವ್ರ ಕೈ ಮೀರಿ ಈಗ ಕೆಲಸ ಮಾಡಿದನ್ನು ಈ ತರ ಅಪವಾದ ಬಂದಿದೆ ಅಂತಂದ್ರೆ, ಆಯ್ತಾ, ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಿ ಯಾರು ಮಾಡಿದ್ರೆ ಅದ್ರ ಬಗ್ಗೆ ಕ್ರಮ ಆಗ್ಬೇಕು. ಇಲ್ಲ ನಮ್ಮ ಕಡೆಯಿಂದನೂ ತಪ್ಪಾಗಿದ್ರೆ, ಇಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಸರ್ಕಾರದ ಹತ್ರದವರೆಗೂ ಹೋಗಿದೆ. ಇದನ್ನ ನಾವಂತೂ ಸಹಿಸ್ಕೊಳ್ಳುತ್ತೇವೆ. ತಿಳಿದು ಆಗ್ಲೆಲ್ಲ ತಪ್ಪು ಮಾಡಕ್ ನಾವು ಬಿಡೋದಿಲ್ಲ. ಎಷ್ಟು ಸರಿ ನಾವು ಬಂದು ಇದು ಮಾಡಿದೀವಿ, ಅರ್ಥ ಆಯ್ತಾ? ತುಂಬಾ ನ್ಯೂನತೆಗಳಂತೂ ಎದ್ದ ಕಾಣ್ತಾ ಇದೆ. ಸಣ್ಣದು ಸರಿ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇಲ್ಲ. ಪ್ರತಿ ಸರಿ ಇದೇ ಆಗ್ತಾ ಇದೆ. ಮತ್ತೆ ಎಲ್ಲಿ ನೋಡಿದ್ರು ತಿಪ್ಪೆ ತರ ಇದೆ, ಆಯ್ತಾ? ಈಗ ಗ್ರೂಪ್ ಡಿ ವರ್ಕರ್ಸ್ ಎಷ್ಟು ಜನ ಇದ್ದಾರೆ, ಏನೇನು ಕೆಲಸ, ಟೋಟಲ್ ಓವರ್ ಆಲ್ 9. ಅಲ್ಲ ಈಗ ಬೇರೆಯವ್ರು ಏನ್ ಮಾಡ್ತೀವಿ? ಹಲೋ,